ಹಲೋ ಎವ್ರಿವಾನ್, ವೆಲ್ಕಮ್ ಟು ಸನ್ಮಾರ್ಗ ಕ್ಲಾಸಸ್. ಬೆಳೆಯ ಉತ್ಪಾದನೆ ಮತ್ತು ನಿರ್ವಹಣೆ ಪಾಠದ 4ನೇ ಪ್ರಶ್ನೆ. ಬೀಜಗಳನ್ನು ಕೃಷಿ ಭೂಮಿಯಲ್ಲಿ ಬಿತ್ತನೆ ಮಾಡುವ ಮೊದಲು ಮಣ್ಣನ್ನು ಈ ಉಪಕರಣದಿಂದ ಹದಗೊಳಿಸಲಾಗುವುದು ಅಂತ ಕೇಳಿದ್ದಾರೆ. ನಿಮಗೆ ಗೊತ್ತು ಮಕ್ಕಳೇ, ನಾವು ಕೃಷಿಯನ್ನ ಮಾಡುವಾಗ ಅಲ್ಲಿ 7 ಮುಖ್ಯವಾದ ಹಂತಗಳಿರ್ತವೆ. ಮಣ್ಣನ್ನ ಹದಗೊಳಿಸೋದಿರಬಹುದು, ಅದಾದ್ಮೇಲೆ ಬೀಜವನ್ನ ಬಿತ್ತನೆ ಮಾಡೋದಿರಬಹುದು, ಅದಾದ್ಮೇಲೆ ಗೊಬ್ಬರವನ್ನ ಸೇರಿಸುವಂತಹದ್ದು, ಮತ್ತೆ ಅದಕ್ಕೆ ನೀರಾವರಿ ವ್ಯವಸ್ಥೆಯನ್ನ ಮಾಡ್ಬೇಕು. ಆಮೇಲೆ ಬೆಳೆ ಕೈಗೆ ಬಂದಾಗ ಅದನ್ನ ಕೊಯ್ಲು ಮಾಡುವಂತದ್ದು, ಕೊಯ್ಲು ಮಾಡಿರುವಂತದ್ದನ್ನ ಸಂಗ್ರಹಣೆ ಮಾಡುವಂತದ್ದು. ಈ ತರ ಬಹಳ ಹಂತಗಳಿರ್ತವೆ ಕೃಷಿಯಲ್ಲಿ. ಇಲ್ಲಿ ಮೊದಲನೇದೇನಿದೆ, ಮಣ್ಣನ್ನ ಯಾವ ಉಪಕರಣದಿಂದ ಹದಗೊಳಿಸಲಾಗುವುದು ಅಂತ ಕೇಳ್ತಿದ್ದಾರೆ. ಆಪ್ಷನ್ ಎ ನೋಡೋಣ. ಟ್ರ್ಯಾಕ್ಟರ್, ಗುದ್ದಲಿ, ಕೂರಿಗೆ ಅಂತ ಕೊಟ್ಟಿದ್ದಾರೆ. ಟ್ರ್ಯಾಕ್ಟರ್ ಅನ್ನ ನೀವು ಮಾಡ್ತಾ ಇರೋದನ್ನ ನೋಡಿರ್ತೀರಿ. ಆದ್ರೆ ಟ್ರ್ಯಾಕ್ಟರ್ ಅನ್ನ ನಾವು ನೇರವಾಗಿ ಬಳಸಲಿಕ್ಕೆ ಬರೋದಿಲ್ಲ. ಟ್ರ್ಯಾಕ್ಟರಿಗೆ ನಾವು ಕಲ್ಟಿವೇಟರ್ ಅನ್ನ ಅಥವಾ ನೇಗಿಲನ್ನ ಜೋಡಿಸಿಕೊಂಡು ನಾವು ಉಳುಮೆಯನ್ನ ಮಾಡಬಹುದು. ಹಾಗಾಗಿ ನಾವು ಇದನ್ನ ಪೂರ್ತಿಯಾಗಿ ಸರಿ ಅಂತ ಹೇಳಲಿಕ್ಕೆ ಬರೋದಿಲ್ಲ. ಇದನ್ನ ತಪ್ಪು ಅಂತಾನೆ ಕನ್ಸಿಡರ್ ಮಾಡೋಣ. ಗುದ್ದಲಿಯಿಂದ ಮಣ್ಣನ್ನ ಹದಗೊಳಿಸಬಹುದು. ಮಣ್ಣಿನ ಹೆಂಟೆಗಳನ್ನೆಲ್ಲ ಹೊಡಲಿಕ್ಕೆ ಗುದ್ದಲಿಯನ್ನ ಉಪಯೋಗಿಸ್ತಾರೆ. ಕೂರಿಗೆ ತಪ್ಪಾದ ಉತ್ತರ. ಕೂರಿಗೆ ಅಂದ್ರೆ ಏನು? ಯಾವ ಉಪಕರಣವನ್ನ ಉಪಯೋಗಿಸಿ ನಾವು ಬಿತ್ತನೆಯನ್ನ ಮಾಡ್ತೀವಿ, ಬೀಜವನ್ನ ಬಿತ್ತಲಿಕ್ಕೆ ಉಪಯೋಗಿಸ್ತೀವಲ್ಲ, ಅದಕ್ಕೆ ಉದಾಹರಣೆಯಾಗಿ ಕೂರಿಗೆಯನ್ನ ತಗೋಬಹುದು. ಆಪ್ಷನ್ ಬಿ ನೋಡೋಣ. ನೇಗಿಲು ಗೊತ್ತು, ನೀವು ಸಿನಿಮಾದಲ್ಲೆಲ್ಲ ನೋಡಿರ್ತೀರ ಅಲ್ವಾ, ನೇಗಿಲು ಕೊಂಡು ಉಳುಮೆ ಮಾಡೋದನ್ನ. ಕನ್ನಡದ ಪ್ರಸಿದ್ಧ ಕವಿಗಳೊಬ್ರು ಹಾಡಿದ್ದಾರೆ, ನೇಗಿಲು ಹಿಡಿದ ಹೊಲದಳು ಹಾಡುತ್ತಾ ಉಳುವ ಯೋಗಿಯ ನೋಡಲ್ಲಿ ಅಂತ. ಅಂದ್ರೆ ನೇಗಿಲನ್ನ ಉಪಯೋಗಿಸ್ಕೊಂಡು ಉಳುತ್ತಾರೆ, ಮಣ್ಣನ್ನು ಹದಗೊಳಿಸ್ತಾರೆ. ಇದು ಸರಿಯಾದ ಉತ್ತರ. ಎಡೆಕುಂಟೆ ಕೂಡ ಸರಿಯಾದ ಉತ್ತರ. ಎಡೆಕುಂಟೆಯನ್ನು ಉಪಯೋಗಿಸಿ ಮಣ್ಣನ್ನ ಹದಗೊಳಿಸಲಾಗುತ್ತೆ. ಕಲ್ಟಿವೇಟರ್, ಹೌದು, ಟ್ರ್ಯಾಕ್ಟರಿಗೆ ಕಲ್ಟಿವೇಟರ್ ನ ಜೋಡಿಸಿಕೊಂಡು ಮಣ್ಣನ್ನ ಹದಗೊಳಿಸಲಾಗುತ್ತೆ. ಹಾಗಾಗಿ ಆಪ್ಷನ್ ಬಿ ದಲ್ಲಿ 3 ಸರಿಯಾಗಿದೆ. ಹಾಗಾಗಿ ಆಪ್ಷನ್ ಬಿ ಸರಿಯಾದ ಉತ್ತರ ಆಗಿದೆ. ಮತ್ಯಾವ್ದಾದ್ರು ಸರಿಯಾದ ಉತ್ತರ ಇದೆಯಾ ಅಂತ ನೋಡೋಣ. ಸಿ ಇದೆ, ನೇಗಿಲು ಹೌದು. ಕೂರಿಗೆ ತಪ್ಪು, ಇದನ್ನ ಬೀಜ ಬಿತ್ತಲಿಕ್ಕೆ ಉಪಯೋಗಿಸ್ತಾರೆ. ಟ್ರ್ಯಾಕ್ಟರ್ ಕೂಡ ತಪ್ಪು. ಹೋರಿ, ಹೌದು, ಹೋರಿಯನ್ನ ಉಪಯೋಗಿಸ್ತಾರೆ. ಹೋರಿಯನ್ನ ಉಪಯೋಗಿಸಿಕೊಂಡು ಹೋರಿಗೆ ನೇಗಿಲನ್ನ ಕಟ್ಟಿಕೊಂಡು ಭೂಮಿಯನ್ನ ಉಳುತ್ತಾರೆ. ಉಳುಮೆ ಮಾಡುವ ಯಂತ್ರ, ಹೌದು, ಉಳುಮೆ ಮಾಡುವ ಯಂತ್ರ ಸರಿಯಾಗಿದೆ. ಟ್ರ್ಯಾಕ್ಟರ್ ಅನ್ನ ತಪ್ಪು ಅಂತ ಕನ್ಸಿಡರ್ ಮಾಡ್ತೀವಿ. ಹಾಗಾಗಿ ಇಲ್ಲಿ ಸರಿಯಾದ ಉತ್ತರ ಬಿ ಇದೆ. ನೇಗಿಲು, ಎಡೆಕುಂಟೆ, ಕಲ್ಟಿವೇಟರ್, ಇದು ಸರಿಯಾದ ಉತ್ತರ.